ಕಾನೂನನ್ನ ಕತ್ತಲೆಯ ಕೈಗಳಿಗೆ ಕೊಟ್ಟಂತ ರಾಜ್ಯ ಸರ್ಕಾರ, ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ IPL ಗೆದ್ದಿದ್ದು ಸ್ಟೇಡಿಯಂ ತಮಿಳುನಾಡಲ್ಲಿದೆ. ಮುಖ್ಯ ನಾನಲ್ಲ ಹೇಳಿ, ರಾಜ್ಯದ ಮುಖ್ಯ ವಿಧಾನಸೌಧ ಏನು ಗಲಾಟೆ ಆಗಿಲ್ಲ. ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಗಲಾಟೆ ಆಗಿತ್ತು. ಅಂದ್ರೆ ರಾಜ್ಯದಲ್ಲಿ ಏನು ಗಲಾಟೆ ಆಗಿದೆ. ಅಂಧ ಮುಖ್ಯಮಂತ್ರಿ, ಅಂಧ ದರ್ಬಾರ್, ಅಂಧ ರಾಜ್ಯವನ್ನ ಮಾಡಿದಂತ, ಆದ್ರೆ ನೀವು ಪೊಲೀಸರಿಗೆ ತಿರುಗೇಟ್ ಕೊಟ್ಟು ಕಾನೂನನ್ನ ಕೈಗೆ ತಗೊಂಡಿದ್ದೀರ. ಸರ್ಕಾರ ಯಾವ ಅಧಿಕಾರ ಇದೆ ನಿಮ್ಗೆ? ನೀವು ಎಷ್ಟೇ ದೊಡ್ಡವರು ಇರ್ಬೋದು, ಸರ್ಕಾರ ಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ನೀವೆಷ್ಟೇ ದೊಡ್ಡವರು ಇದ್ರೂ ಕಾನೂನಿಗಿಂತ ದೊಡ್ಡವರಲ್ಲ. ನೀವು ಕಾನೂನಿಗಿಂತ ದೊಡ್ಡವರಲ್ಲ. ಲಾ ಈಸ್ ಗ್ರೇಟ್. ಆದ್ರೆ ಕಾನೂನನ್ನ ನೀವು ಕೈ ತಗೊಂಡು ಪೊಲೀಸರನ್ನ ದಬ್ಬಾಳಿಕೆ ಮಾಡಿದ್ದೀರ. ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗ್ಬೇಕಾಯ್ತು. ಆಕ್ಷನ್ ಇವತ್ತು ಈ 11 ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ಫೋಟೋ ಶೋರಲ್ಲಿದ್ದರೆ ಕೊಡ್ತು ಜನರ ಒಂದು ವಿಚಾರವಾಗಿ ಯಾರೂ ಇರಲಿಲ್ಲ. ನಾನು ಹೇಳ್ತೀನಿ ಮುಖ್ಯಮಂತ್ರಿಗೆ ಒಂದೇ ಕೊನೆಯಲ್ಲಿ ನಾನು ಹೇಳುವಂಥದ್ದು, ಮುಖ್ಯಮಂತ್ರಿಗಳಿಗೆ ಏನು ತಪ್ಪೇ ಆಗಿಲ್ಲ ಅಂತ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನೀವು. ಫಸ್ಟ್ ಆದ ಘಟನೆ ಆದಮೇಲೆ ನೀವು ಪ್ರೆಸ್ ಮೀಟಲ್ಲಿ ನಮ್ದೇನು ತಪ್ಪಿಲ್ಲ, ಯಾರೋ ಕ್ರಿಕೆಟ್ ನಡೆಸೋರು ಮಾಡಿರೋ ತಪ್ಪು ಅಂದ್ರಿ. ಫಸ್ಟ್ ಏನು ಮಾಡಿದ್ರಿ? DC ತನಿಖೆ ಅಂದ್ರಿ, ಡೆಪ್ಟಿ ಕಮಿಷನರ್ ತನಿಖೆ ಅಂದ್ರಿ. ನಿಮ್ಮ ಸರ್ಕಾರ ಅಂದರೆ ಯೋಗ್ಯತೆ ಇರಬೇಕು. ಸರ್ಕಾರಕ್ಕೆ ಸರ್ಕಾರ ಅಂದರೆ ಒಂದು ಮಾನ ಮರ್ಯಾದೆ ಇರೋವಂಥದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್ಕಾರ ಅಂದರೆ ಮುಗೀತು. ಸರ್ಕಾರ ಅಂತ ಹೇಳಿದ್ರೆ ಒಂದು ಆದೇಶ ಹೊರಟ್ರೆ ಅದೇ ತೊಗಲಕ್ಕಲ್ಲ. ಸರ್ಕಾರ ಈಸ್ ನಾಟ್ ಎ ತೊಗಲಕ್ಕಲ್ಲ. ಸರ್ಕಾರ ತೊಗಲಕ್ಕ ಆಗ ಸಾಧ್ಯನೇ ಇಲ್ಲ. ಸರ್ಕಾರದ ಆದೇಶ ಅಂದ್ರೆ ನಡುಗ್ತಾರೆ ಎಲ್ಲ, ಗಡಗಡ ಗಡಗಡ ಅಂತ. ಮ್ಯಾಜಿಸ್ಟ್ರೇಟ್ ಆಯಿತು, ಮಾರನೇ ದಿನ ಚೇಂಜ್. ನಿವೃತ್ತ ನ್ಯಾಯಾಧೀಶರು, ಅವ್ರು ಪರ್ಮನೆಂಟ್ ಯಾರೋ ಇದ್ದಾರೆ, ಒಬ್ಬರು ಯಾರೋ ಪರ್ಮನೆಂಟ್ ಕೊನ್ನ ಸಾರಿ ಆಮೇಲೆ ಈಗ CID ಒಂದು ಕೇಸು, ತನಿಖೆಗಳು 3. ಇದು ಯಾವ ರೀತಿ ನಿಮ್ಮ ಹಗರಣಗಳು, ಮೂಢ ಹಗರಣ, ವಾಲ್ಮೀಕಿ ಹಗರಣ ಮುಚ್ಚಾಕ ಅಂತದಕ್ಕೆ ಇದೊಂದು ಸ್ಕೀಮ್ ಅಷ್ಟೇ ಇದಲ್ಲ. ಇದನ್ನು ಹಂಗೆ ಮಾಡ್ತಾ ಇದ್ದೀರಾ. ನಾವು ಇವತ್ತು ನಮ್ಮ JDSನ ನಾಯಕರು, ನಮ್ಮ ಅಧ್ಯಕ್ಷರು, ನಮ್ಮೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ. ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನು ತನಿಖೆ ಮಾಡುವಂಥದ್ದಕ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗೆ ಇಲ್ಲ, ಇಲ್ಲಿನ DC-ಗೆ ಇಲ್ಲ, ಅಧಿಕಾರ ಇಲ್ಲ. ಅವ್ರಿಗೆ ಏನು ಅಧಿಕಾರ ಇದೆ? ಮೂಲೆ ಸೇರ್ಕೊಂಡ್ಬಿಡ್ತಾರೆ ಇವರೆಲ್ಲ ಹೋಗಿ. ಅಧಿಕಾರ ಇರುವಂಥದ್ದು ಚೀಫ್ ಜಸ್ಟಿಸ್, ಸಿಟ್ಟಿಂಗ್ ಜಡ್ಜ್, ಅವರಿಂದ ಮಾಡಬೇಕು. ನಮಗೆ CBI ಮಾಡಿದರೆ ಒಳ್ಳೇದಿತ್ತು, ಆದರೆ ನೀವು CBIನ ನಂಬೋದೇ ಇಲ್ಲಲ್ಲ. ಅದರಿಂದ ಈ ತನಿಖೆ ಆಗಬೇಕು. ಹಾಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ. ಇದರಲ್ಲಿ ನಿಮಗೆ ಅನುಮತಿ, ಈ ಕಾರ್ಯಕ್ರಮ ಮಾಡೋಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಅನುಮತಿ ಕೊಡ್ಸೋಕ್ಕೆ ಫೋರ್ಸ್ ಮಾಡಿದವ್ರು ಯಾರು? ಯಾರ ಚಿತಾವಣೆಯಿಂದ ಈ ಅನಾಹುತ ಆಗಿದೆ? ಯಾರ ಮಾತುಗಳಿಂದ ಈ ಸಾವುಗಳಾಗಿದೆ? ಇದಕ್ಕೆಲ್ಲ ಸರಿಯಾದಂಥ ಒಂದು ಈ ಅಂಧ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು. ನಾವು ಬೆಳಕನ್ನು ಹುಡುಕ್ತಾ ಇದ್ರಿ. ಕತ್ತಲೆ ರಾಜ್ಯದಲ್ಲಿ ನಾವು ಬೆಳಕನ್ನು ಹುಡುಕಕ್ಕೆ ಹೊರಟಿದ್ದೀರಿ. ನ್ಯಾಯಕ್ಕಾಗಿ ಬೆಳಕನ್ನು ಹುಡುಕ್ತೀರಿ ನಾವು.
ಆ ಬೆಳಕು ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಒಟ್ಟಾರೆ ಪ್ರೆಸ್ ಮೀಟ್ನ ಸಾರಾಂಶ ಇರುವಂತಹದ್ದು, ಸರ್ಕಾರದ ಮೂವರು ಮುಖ್ಯರು ಅಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂಥೇಳಿ. ರಾಜೀನಾಮೆ ಕೊಡಲಿಲ್ಲ ಅಂದರೆ ನಮ್ಮ ಹೋರಾಟ ದೊಡ್ಡ ಮಟ್ಟದಲ್ಲಿ ಮುಂದುವರಿಯುತ್ತೆ ಅಂಥೇಳಿ BJP ಇಬ್ಬರು ನಾಯಕರು ಮಾತನಾಡಿದ್ದಾರೆ.